ಕಾಂಚಿ ಕಾಮಕೋಟಿಯ ಪೀಠದ ಜಗದ್ಗುರು ಶಂಕರಾಚಾರ್ಯ ಇದರ ಪೂಜ್ಯಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ನವೆಂಬರ್ 18ರಂದು ಸುಳ್ಯದ ಆರಂಭೂರಿನಲ್ಲಿರುವಂಥ ಭಾರದ್ವಾಜ ಆಶ್ರಮಕ್ಕೆ ಬಂದಿದ್ದರು. ಸೊ ಅದರ ನಂತರ ಸಾಯಂಕಾಲ ಅದೇ ದಿವಸ ಸಾಯಂಕಾಲ ಚೆನ್ನಕೇಶವ ದೇವಸ್ಥಾನಕ್ಕೆ ಆಗಮಿಸಿ ಅಲ್ಲಿ ಭಕ್ತ ಸಮೂಹಕ್ಕೆ ಒಂದು ಆಶೀರ್ವಚನವನ್ನು ನೀಡಿದರು. ಸುಮಾರು 25 ವರ್ಷಗಳ ನಂತರ ಸುಳ್ಯಕ್ಕೆ ಬರುವಂಥದ್ದು. ನೀವೇ ಅದರಲ್ಲಿ ಪೂರ್ತಿಯಾಗಿ ಭಾಗವಹಿಸಿ. ಎಸ್, ಯಾಕೆಂತ ಹೇಳಿದರೆ ಬೆಳಗಿನ ಜಾವ ಸುಮಾರು ಒಂದು 9:30-10 ಗಂಟೆ ಹೊತ್ತಿಗೆ ಅವರು ಭಾರದ್ವಾಜ ಆಶ್ರಮಕ್ಕೆ ಬಂದರು ಎಡನೀರು ಮಠದಿಂದ. ಮುಂದಿನ ದಿವಸ ಅವರು ಎಡನೀರು ಮಠದಲ್ಲಿ ಮೊಕ್ಕಂ ಹೂಡಿದ್ರು. ಅಲ್ಲಿಂದ ನೇರವಾಗಿ ಭಾರದ್ವಾಜ ಆಶ್ರಮಕ್ಕೆ ಬಂದರು. ಅಂದರೆ ಭಾರದ್ವಾಜ ಸಹೋದರರು, ನಮ್ಮ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗಿರೀಶ್ ಭಾರದ್ವಾಜ್ರವರ ನೇತೃತ್ವದಲ್ಲಿ ಭಾರದ್ವಾಜ ಸಹೋದರರು ಸೇರಿಕೊಂಡು ಇದು ಮಾಡಿದಂಥ ಒಂದು ಕಾರ್ಯಕ್ರಮ. ಅವರ ಸಂಪೂರ್ಣ ನೇತೃತ್ವವನ್ನು ವಹಿಸಿಕೊಂಡು ಸ್ವಾಮಿಯವರನ್ನು ಆಗಮಿಸುವಂತೆ ಕೋರಿಕೊಂಡಿದ್ದರು. ಅದರ ಮೇರೆಗೆ ಅವರು ಬಂದಿದ್ದಾರೆ. ಅಂದರೆ ಬಂದವರು ನೇರವಾಗಿ ಭಾರದ್ವಾಜ ಆಶ್ರಮದಲ್ಲಿದ್ದು ಅಲ್ಲಿ ಬೆಳಗ್ಗೆ ಪಾದಪೂಜೆಯನ್ನು ಸ್ವೀಕರಿಸಿ ನಂತರ ಮಧ್ಯಾಹ್ನ ಅಂದರೆ ಸಂಜೆ ತನಕ ಒಂದು ಚಂದ್ರಮೌಳೀಶ್ವರ ಪೂಜೆ ನೆರವೇರಿತು. ಬಹಳಷ್ಟು ವಿಶೇಷವಾಗಿ ನಡೆದಂಥ ಒಂದು ಪೂಜಾ ಕಾರ್ಯಕ್ರಮ. ಅದು ಸಾಯಂಕಾಲದ ತನಕ ಕೂಡ ಅಲ್ಲಿ ನಡೆಯಿತು. ಸುಮಾರು ಅವರ ಜೊತೆ ಬರಬೇಕಾದ್ರೆ ಪೀಠದಿಂದಲೇ ಸುಮಾರು ಒಂದು 100 ಮಂದಿ ಅವರ ಪರಿಚಾರಕರು ಕೂಡ ಬಂದಿದ್ದರು. ಅವರದೇ ವಾಹನಗಳಲ್ಲಿ ಬಂದಿದ್ದರು. ಬಹಳಷ್ಟು ಅಂದರೆ ಅವರಿಗೆ ಪೂಜಾ ಕಾರ್ಯಕ್ರಮಗಳಿಗೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಅವರು ಪೀಠದಿಂದಲೇ ಬರುವಾಗ ತೆಗೆದುಕೊಂಡು ಬರುವಂಥ ಒಂದು ಪದ್ಧತಿ ಅಂತ ಕೂಡ ಹೇಳಿದರು. ಸೊ ಆ ರೀತಿಯಾಗಿ ಒಂದು ಪೂಜಾ ಕಾರ್ಯಕ್ರಮ ನಡೆಯಿತು. ಸಾಯಂಕಾಲ ಸುಮಾರು 7:30-8 ಗಂಟೆ ಹೊತ್ತಿಗೆ ಸ್ವಾಮೀಜಿಯವರು ಭಾರದ್ವಾಜ ಆಶ್ರಮದಿಂದ ನೇರವಾಗಿ ನಮ್ಮ ಚೆನ್ನಕೇಶವ ದೇವಸ್ಥಾನಕ್ಕೆ ಬರ್ತಾರೆ. ಸೊ ಚೆನ್ನಕೇಶವ ದೇವಸ್ಥಾನಕ್ಕೆ ಬಂದು ಒಳಗಡೆ ಹೋಗಿ ಪುರೋಹಿತರ ಸಮ್ಮುಖದಲ್ಲಿ ಅಲ್ಲಿ ಪೂಜೆಯನ್ನು ನೆರವೇರಿಸಿ ಪ್ರಸಾದವನ್ನು ಸ್ವೀಕರಿಸಿ ನಂತರ ಬಂದು ಸೇರಿದಂಥ ಭಕ್ತ ಸಮೂಹಕ್ಕೆ ಒಂದು ಆಶೀರ್ವಚನ ಕಾರ್ಯಕ್ರಮವನ್ನು ನೀಡಿದರು. ಬಹಳಷ್ಟು ಮುಖ್ಯವಾಗಿ ಒಂದು ಸಂದೇಶವನ್ನು ಕೊಟ್ಟರು ಈ ಸಂದರ್ಭದಲ್ಲಿ. ಏನು ಅಂತ ಹೇಳಿದರೆ, ನಮ್ಮ ಪ್ರತಿಯೊಂದು ದೇವಸ್ಥಾನಗಳಲ್ಲಿ ಪ್ರತಿ ಗ್ರಾಮಗಳಲ್ಲಿ ಒಂದು ವೇದ ಸಂಸ್ಕೃತ ಪಾಠಶಾಲೆಗಳು ತೆರೆಯುವಂತಾಗಬೇಕು. ಎಲ್ಲ ವರ್ಗದವರು ಕೂಡ ಈ ಸಂಸ್ಕೃತಿಯ ಒಂದು ವೇದ ಪಾಠಶಾಲೆಯಲ್ಲಿ ಆ ವೇದವನ್ನು ಕಲಿಯುವಂತಾಗಬೇಕು. ಆ ಮೂಲಕ ದೇವಸ್ಥಾನಗಳು ಮುಂದೆ ಬರಬೇಕು ಅನ್ನುವಂಥ ಒಂದು ಒಳ್ಳೆಯ ಒಂದು ಕರೆಯನ್ನು ಕೂಡ ಸಂದೇಶವನ್ನು ಕೂಡ ಈ ಸಂದರ್ಭದಲ್ಲಿ ನೀಡಿದ್ದಾರೆ. ಇದು ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳ ಒಂದು ಅಪೇಕ್ಷೆಯಾಗಿತ್ತು, ಅವರ ಒಂದು ಕರೆ ಕೂಡ ಆಗಿತ್ತು. ಹೌದು, ಎಸ್. ಹಾಗೆ ನಾವು ಮುಂದಕ್ಕೆ ಹೋಗೋಣ. ಮುಂದಕ್ಕೆ ಈ ಬಗ್ಗೆ ನಾವು ನಮ್ಮ ಭಾರದ್ವಾಜ ಆಶ್ರಮದ ಶಾಸ್ತ್ರಿಯವರನ್ನು ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಎಸ್, ಈಗಾಗಲೇ ಅವರು ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಾಸ್ತ್ರಿಗಳೇ ನಮಸ್ತೆ. ನಮಸ್ತೆ ಸರ್. ಕಾಂಚಿ ಕಾಮಕೋಟಿ ಪೀಠದ ಜಗದ್ಗುರುಗಳು ಮೊನ್ನೆ ತಾನೇ ಬಂದಿದ್ರು ನವೆಂಬರ್ 18ರಂದಕ್ಕೆ. ಸೊ ಅವತ್ತು ನಿಮ್ಮ ಭಾರದ್ವಾಜ ಆಶ್ರಮದಲ್ಲಿ ಬಹಳಷ್ಟು ವಿಶೇಷವಾದಂಥ ಕಾರ್ಯಕ್ರಮ ನಡೆದಿದೆ. ಸೊ ಯಾವ ರೀತಿಯಾಗಿ ಒಂದು ಆ ಕಾರ್ಯಕ್ರಮ ನಡೆಯಿತು, ಅದರಲ್ಲಿ ಸಂಪೂರ್ಣವಾಗಿ ತೊಡಗಿಸಿಕೊಂಡವರು ನೀವುಗಳು ಸರ್. ಹೌದು ಸರ್. ಏನು ಹೇಳಲಿಕ್ಕೆ ಬಯಸ್ತೀರಾ ಸರ್? ಸರ್, 25 ವರ್ಷಗಳ ಮೊದಲೇ ಸುಳ್ಯಕ್ಕೆ ಜಯೇಂದ್ರ ಸರಸ್ವತಿ ಸ್ವಾಮೀಜಿಯವರು ಮತ್ತು ಅವರ ಶಿಷ್ಯರಾದಂತಹ ಈಗಿನ ಶಂಕರ ವಿಜಯೇಂದ್ರ ಸರಸ್ವತಿ ಮಹಾಸ್ವಾಮೀಜಿಯವರು ಭಾರದ್ವಾಜ ಆಶ್ರಮಕ್ಕೆ ಆಗಮಿಸಿದ್ರು. ಆ ಸಂದರ್ಭದಲ್ಲಿ ಭಾರದ್ವಾಜರ ಮನೆಯಲ್ಲಿ ಇದ್ದಂತಹ ಒಂದು ಭಜನಾ ಮಂದಿರದ ರೀತಿಯಲ್ಲಿ ಇದ್ದಂತಹ ಅವರ ತಂದೆಯವರು ಕಟ್ಟಿಸಿದಂತಹ ದೇವಸ್ಥಾನವನ್ನು ನೋಡಿ ಇದು ಇಲ್ಲಿ ವ್ಯರ್ಥ ಆಗಬಾರದು, ತಂದೆಯವರ ಕನಸು. ಹಾಗಾಗಿ ಇಲ್ಲಿ ವೇದ ಸಂರಕ್ಷಣೆ ಆಗಲಿ, ತನ್ಮೂಲಕವಾಗಿ ಧರ್ಮ ಸಂರಕ್ಷಣೆ ಆಗಲಿ, ಎಷ್ಟೋ ವಿದ್ಯಾರ್ಥಿಗಳು ಬಂದು ಇಲ್ಲಿ ಕಲಿಯುವ ಹಾಗೆ ಆಗಲಿ ಅನ್ನುವಂಥ ಒಂದು ಆಶಯದಿಂದ ಕಾಂಚಿ ಕಾಮಕೋಟಿ ವೇದ ವಿದ್ಯಾಲಯ ಅನ್ನುವಂತಹ ಹೆಸರಿನಿಂದ 2001ನೇ ಇಸ್ವಿ ಮೇ ತಿಂಗಳಿನ 24ನೇ ತಾರೀಕು ಇಲ್ಲಿ ವಿದ್ಯುಕ್ತವಾಗಿ ಕಾಂಚಿ ಗುರುಗಳ ಆಶೀರ್ವಾದದಿಂದ ವೇದ ಪಾಠಶಾಲೆಯನ್ನು ಆರಂಭ ಮಾಡಿದ್ರು. ಅನಂತರ ಮೊನ್ನೆ ಜಗದ್ಗುರುಗಳ ಆಗಮನವಾಯಿತು. ಇಷ್ಟರವರೆಗೆ 169ಕ್ಕಿಂತಲೂ ಅಧಿಕ ಮಂದಿ ವಿದ್ಯಾರ್ಥಿಗಳು ನಮ್ಮಲ್ಲಿ ಅಧ್ಯಯನ ಮಾಡಲಿಕ್ಕೆ ಒಂದು ದೊಡ್ಡ ಕೊಡುಗೆಯನ್ನು ಕಾಂಚಿ ಮಠ ನೀಡಿದೆ. ಈ ಸಂದರ್ಭದಲ್ಲಿ ಅವರು ನಮ್ಮ ಪಾಠಶಾಲೆಗೆ ಕೂಡ ಮೊನ್ನೆ ಆಗಮಿಸಿದ್ರು. ಅವರ ಯಾತ್ರೆಗೆ ವಿಜಯ ಯಾತ್ರೆ ಅನ್ನುವಂತಹ ಹೆಸರನ್ನು ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಧರ್ಮ ವಿಜಯ ಆಗಬೇಕು, ಎಲ್ಲ ಕಡೆಗಳಲ್ಲಿ ಕೂಡ ಸನಾತನ ಧರ್ಮ ಉಳಿಬೇಕು, ಭಾರತೀಯ ಸಂಸ್ಕೃತಿ ಉಳಿಬೇಕು, ನಮ್ಮ ಮಕ್ಕಳು ಒಳ್ಳೆಯ ಸಂಸ್ಕಾರವಂತರಾಗಬೇಕು, ಅವರಿಗೆ ನಮ್ಮ ಹಿಂದೂ ಧರ್ಮದ ಮಹತ್ವವನ್ನು, ಸನಾತನ ಧರ್ಮದಲ್ಲಿ ಹೇಳಿರುವಂತಹ ಒಳ್ಳೆಯ ವಿಷಯಗಳನ್ನು ಮಕ್ಕಳಿಗೆ ತಿಳಿಯಪಡಿಸಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಟುಕೊಂಡು ಎಲ್ಲ ಕಡೆಗೆ ಕೂಡ ಧರ್ಮದ ಉಳಿವಿಗಾಗಿ ಶಂಕರ ವಿಜಯೇಂದ್ರ ಮಹಾಸರಸ್ವತಿ ಸ್ವಾಮೀಜಿಯವರ ವಿಜಯ ಯಾತ್ರೆ ನಡೀತಾ ಇದೆ. ನಮ್ಮ ಭಾರದ್ವಾಜ ಆಶ್ರಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಕೂಡ ಅವರ ಆಶೀರ್ವಚನದಲ್ಲಿ ಅದನ್ನೇ ಹೇಳಿದ್ರು. ಎಲ್ಲರೂ ಕೂಡ ದೇಶ ಪ್ರೇಮವನ್ನು ಬೆಳೆಸಿಕೊಳ್ಳಿ, ದೇವ ಪ್ರೇಮವನ್ನು ಬೆಳೆಸಿಕೊಳ್ಳಿ, ತಂದೆ ತಾಯಿಗಳು ಮಾತೃ ಪಿತೃಗಳನ್ನು
ಯಾವಾಗಲೂ ಕೂಡ ಗೌರವದಿಂದ ನೋಡಿಕೊಳ್ಳಿ. ನಮ್ಮ ದೇಶದ ಮೇಲೆ ಯಾವಾಗಲೂ ಕೂಡ ನಿಮಗೆ ಹೆಮ್ಮೆ ಇರಲಿ, ಒಳ್ಳೆಯ ಅಧ್ಯಯನವನ್ನು ಈ ದೇಶದಲ್ಲಿ ಮಾಡಿ ಅನ್ನುವಂತಹ ಸಂದೇಶವನ್ನು ಭಾರದ್ವಾಜಾಶ್ರಮದಲ್ಲಿ ಕೊಟ್ಟರು. ಅದೇ ರೀತಿಯಲ್ಲಿ ಚೆನ್ನಕೇಶವ ದೇವಸ್ಥಾನಕ್ಕೆ ಕೂಡ ಆಗಮಿಸಿ ಅಲ್ಲಿಯೂ ಕೂಡ ಅವರು ಆಶೀರ್ವಾದ ಮಾಡುತ್ತಾ ಏನು ಹೇಳಿದ್ರು ಅಂತ ಹೇಳಿದ್ರೆ, ದೇವಸ್ಥಾನಗಳು ಅಂತ ಕೇವಲ ತೀರ್ಥ ಪ್ರಸಾದ ಕೊಟ್ಟು ಕೈ ಮುಗಿದು ಹೋಗುವಂತಹ ಕೇಂದ್ರಗಳಾಗಬಾರದು. ಧರ್ಮದ ಉಳಿವಿಗಾಗಿ ದೇವಸ್ಥಾನಗಳ ಪಾತ್ರ ಏನು ಅನ್ನುವಂಥದ್ದನ್ನು ಅಲ್ಲಿ ಅವರು ಹೇಳಿದ್ರು. ಪ್ರತಿ ವಾರವೂ ಕೂಡ ದೇವಸ್ಥಾನಗಳಲ್ಲಿ ಧರ್ಮದ ಶಿಕ್ಷಣವನ್ನು ಮಕ್ಕಳಿಗೆ ಕೊಡುವಂತಹ ಕೆಲಸ ಆಗಬೇಕು. ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಕೊಡಬೇಕು. ರಾಮಾಯಣ ಮಹಾಭಾರತದ ಕಥೆಗಳನ್ನು ಮಕ್ಕಳಿಗೆ ಹೇಳಿಕೊಡಬೇಕು. ಭಜನೆ ಮಾಡುವುದನ್ನು ಹೇಳಿಕೊಡಬೇಕು. ಹೂ ಹಾರವನ್ನು ಕಟ್ಟುವುದನ್ನು ಹೇಳಿಕೊಡಬೇಕು. ಅದೇ ರೀತಿಯಲ್ಲಿ ಪ್ರಸಾದ ಮಾಡುವಂಥದ್ದನ್ನು, ರಂಗೋಲಿ ಹಾಕುವುದನ್ನು ಎಲ್ಲ ಮಕ್ಕಳಿಗೆ ಹೇಳಿಕೊಡಬೇಕು. ಕೇವಲ ಅನ್ನದಾನ ಮಾತ್ರ ಮಾಡಿದರೆ ಸಾಲದು. ಶಾಲೆಯ ಮಕ್ಕಳಿಗೆ ಆದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಒಳ್ಳೆಯ ಸಂಸ್ಕಾರವನ್ನು ಕೊಡಬೇಕು, ಅನ್ನದಾನವನ್ನು ಮಾಡಬೇಕು, ಇತ್ಯಾದಿ ಅನೇಕ ವಿಚಾರಗಳನ್ನು ದೇವಸ್ಥಾನದಲ್ಲಿ ಅವರು ತಿಳಿಸಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ವೇದ ಪಾಠಶಾಲೆಗೆ ಬಂದು ಅಲ್ಲಿಯೂ ಆಶೀರ್ವಾದವನ್ನು ಮಾಡಿ, ತಮಿಳುನಾಡಿನ ತಿರುಚಿಯಲ್ಲಿರುವಂತಹ ಜಗದ್ಗುರು ಪಾಠಶಾಲೆಯ ಅಲ್ಲಿ 11 ಜನ ವೇದ ವಿದ್ವಾಂಸರು ವೇದದಲ್ಲಿ ದೊಡ್ಡ ಒಂದು ಸಾಧನೆಯನ್ನು ಮಾಡಿದರು. ಅವರಿಗೆ ಇಲ್ಲಿ ಪಾಠಶಾಲೆಯಲ್ಲಿ 1 ಲಕ್ಷ ರೂಪಾಯಿಗಳ ಬಹುಮಾನವನ್ನು, ಸಂಭಾವನೆಯನ್ನು ಕೊಟ್ಟು ಅವರಿಗೆ ಆಶೀರ್ವಾದವನ್ನು ಮಾಡಿದರು. ಅದರ ಉದ್ದೇಶ ಏನು ಅಂತ ಹೇಳಿದ್ರೆ, ಹೆಚ್ಚಿನ ಸಂಖ್ಯೆಯಲ್ಲಿ ವೇದ ಉಳಿಯಬೇಕು, ಧರ್ಮ ಉಳಿಯಬೇಕು. ಧರ್ಮೇಣ ಪಾಪಮ ಪನುದತಿ ಅಂತ ಹೇಳಿದ್ರು. ಧರ್ಮವನ್ನು ನಾವು ಸಂರಕ್ಷಣೆ ಮಾಡಿದೆವು ಅಂತಾದರೆ ಪಾಪ ಕರ್ಮಗಳು ಕಡಿಮೆ ಆಗ್ತದೆ. ಸಮಾಜದಲ್ಲಿ ಎಲ್ಲರೂ ಕೂಡ ಒಳ್ಳೆಯವರಾಗ್ತಾರೆ, ಸುಸಂಸ್ಕೃತರಾಗ್ತಾರೆ, ಧರ್ಮ ಉಳಿಯುತ್ತದೆ. ಧರ್ಮೋ ವಿಶ್ವಸ್ಯ ಜಗತಃ ಪ್ರತಿಷ್ಠಾ ಅಂತ ಹೇಳಿದ್ರು. ಈ ಜಗತ್ತು ಉಳಿಯಬೇಕು ಅಂತಾದರೆ ಧರ್ಮ ಉಳಿಯಬೇಕು. ಸನಾತನ ಧರ್ಮದ ಉಳಿವಿಗಾಗಿ ಕಾಂಚಿ ಕಾಮಕೋಟಿ ಪೀಠದಿಂದ ಅನೇಕ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾ ಇದ್ದಾರೆ. ಅದೆಲ್ಲವನ್ನು ಕೂಡ ಅವರು ಮೊನ್ನೆ ದೇವಸ್ಥಾನದಲ್ಲಿ ಹೇಳಿದ್ದಾರೆ. ನಮಗೆಲ್ಲರಿಗೆ ಕೂಡ ಈ ಒಂದು ಯಾತ್ರೆ ಅವಿಸ್ಮರಣೀಯವಾದಂತಹ ಒಂದು ಯಾತ್ರೆ ಆಗಿದೆ. ಇದು ನಮ್ಮ ಸುಳ್ಯದ ಜನತೆಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ಲಿ. ಎಲ್ಲ ಜನರು ಕೂಡ ಜಗದ್ಗುರುಗಳ ಮಾತನ್ನು ಪಾಲನೆ ಮಾಡಲಿ. ಮನೆಯಲ್ಲಿ ಕೂಡ ದೇವರ ಮೇಲೆ ಭಕ್ತಿ, ದೇಶದ ಮೇಲೆ ಭಕ್ತಿ, ತಂದೆ ತಾಯಿಗಳ ಮೇಲೆ ಅವರು ಹೇಳಿದ ಹಾಗೆ ಗೌರವ ವೃದ್ಧಿಯಾಗಲಿ. ಎಲ್ಲರೂ ಕೂಡ ಅವರ ಸ್ವಾಮೀಜಿಯವರ ಮಾತುಗಳನ್ನು ಪಾಲನೆ ಮಾಡೋಣ. ಮನೆಗಳಲ್ಲಿ ಕೂಡ ರಂಗೋಲಿ ಹಾಕುವುದನ್ನು ಮಕ್ಕಳು ಕಲೀಲಿ. ಇದರಿಂದ ನಮ್ಮ ಸಂಸ್ಕೃತಿ ವೃದ್ಧಿ ಆಗಲಿ ಅನ್ನುವಂತಹ ಒಂದು ಆಶೆ ಎಲ್ಲರಿಗೂ ಕೂಡ ಬರಲಿ. ಜಗದ್ಗುರುಗಳ ಈ ವರ್ಷದ ಈ ಒಂದು ವಿಜಯ ಯಾತ್ರೆ ನಮ್ಮ ಸುಳ್ಯದ ಜನರಿಗೆ ಒಳ್ಳೆಯ ಒಂದು ಸಂದೇಶವನ್ನು ಕೊಡ್ಲಿ. ಹೆಚ್ಚಿನ ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಭಕ್ತಾದಿಗಳು ಬಂದು ಅಲ್ಲಿ ಪ್ರತಿ ಶುಕ್ರವಾರವೂ ಕೂಡ ಚೆನ್ನಕೇಶವ ದೇವಸ್ಥಾನದಲ್ಲಿ ಸಂಸ್ಕಾರ ದೀಪಿಕೆ ಅನ್ನುವಂತಹ ಒಂದು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನು, ಸಂಸ್ಕಾರವನ್ನು ಕೊಡುವಂತಹ ಕೆಲಸವನ್ನು ಸುಳ್ಯದ ಖ್ಯಾತ ಮಕ್ಕಳ ತಜ್ಞರಾದಂತಹ ಡಾಕ್ಟರ್ ಶ್ರೀಕೃಷ್ಣ ಭಟ್ ಅವರ ನೇತೃತ್ವದಲ್ಲಿ ಅಲ್ಲಿ ತರಗತಿ ನಡೆಯುತ್ತಾ ಇದೆ. ಆ ತರಗತಿಯಲ್ಲಿ ಕೂಡ ನಮ್ಮ ಸುಳ್ಯದ ಹೆಚ್ಚಿನ ವಿದ್ಯಾರ್ಥಿಗಳು ಭಾಗವಹಿಸಿ ಅದರ ಒಂದು ಸದುಪಯೋಗವನ್ನು ಪಡೆಯುವುದರ ಮೂಲಕ ಶ್ರೀ ಪೂಜ್ಯ ಶಂಕರಾಚಾರ್ಯವರ ಒಂದು ಮಾತುಗಳನ್ನು ನಾವೆಲ್ಲ ಪಾಲನೆ ಮಾಡಿದ ಹಾಗೆ ಕೂಡ ಆಗ್ತದೆ. ಆ ನಿಟ್ಟಿನಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಒಂದು ತರಗತಿಗೆ ಕೂಡ ನಮ್ಮ ಸುಳ್ಯದಿಂದ ಮಕ್ಕಳು ಬರಲಿ. ಜಗದ್ಗುರುಗಳ ಒಂದು ಆಶಯ ದೇಶಪ್ರೇಮ, ದೇವಪ್ರೇಮ, ತಂದೆ ತಾಯಿಗಳ ಮೇಲಿನ ಭಕ್ತಿ ಎಲ್ಲರಲ್ಲಿ ಕೂಡ ಜಾಗೃತವಾಗಲಿ. ಈ ವಿಜಯ ಯಾತ್ರೆ ಸಂಪೂರ್ಣವಾದಂತಹ ಒಳ್ಳೆಯ ಫಲವನ್ನು ಸಮಾಜಕ್ಕೆ ಕೊಡ್ಲಿ ಅಂತೇಳಿ ಕಾಂಚಿ ಕಾಮಕೋಟಿ ವೇದ ವಿದ್ಯಾಲಯದ ಅಧ್ಯಾಪಕನಾಗಿ ನಾನು ಒಂದು ಒಳ್ಳೆಯ ಆಶಯವನ್ನು ವ್ಯಕ್ತಪಡಿಸುತ್ತಾ ಒಂದು ಒಳ್ಳೆಯ ಅವಕಾಶವನ್ನು ನನಗೆ ನೀವು ಮಾತಾಡಲಿಕ್ಕೆ ಕೊಟ್ಟಿದ್ದೀರಿ. ಅದಕ್ಕೆ ನಿಮ್ಮ ಬಳಗಕ್ಕೆ ನನ್ನ ಕೃತಜ್ಞತೆಯನ್ನು ಸಮರ್ಪಣೆ. ಧನ್ಯವಾದಗಳು ಶಾಸ್ತ್ರಿ ಅವರೇ. ಬಹಳಷ್ಟು ವಿಸ್ತೃತವಾಗಿ ಒಂದು ವಿಚಾರದ ಬಗ್ಗೆ ತಿಳಿಸಿದ್ರು ನಮ್ಮ ವೆಂಕಟೇಶ ಶಾಸ್ತ್ರಿಗಳು, ಭಾರದ್ವಾಜ ಆಶ್ರಮದ ಒಬ್ಬ ಅಧ್ಯಾಪಕರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.